ಎಲ್ಲರಿಗೂ ನಮಸ್ಕಾರ. ಮಹರ್ಷಿ ಪತಂಜಲಿಯವರ 8ನೇ ಸೂತ್ರ, ವಿಪರ್ಯಯೋ ಮಿಥ್ಯಾಜ್ಞಾನಂ ಅತದ್ರೂಪ ಪ್ರತಿಷ್ಠಂ. ಸೊ ಈ ಒಂದು 8ನೇ ಸೂತ್ರದಲ್ಲಿ ಮಹರ್ಷಿ ಪತಂಜಲಿಯವರು ವಿಪರ್ಯಯೋ ಮಿಥ್ಯಾಜ್ಞಾನಂ ಅತದ್ರೂಪ ಪ್ರತಿಷ್ಠಂ. ಸೊ ಇದರ ಒಂದು ಪದಶಃ ಅರ್ಥ ಏನು ಹೇಳ್ತದೆ ಅಂದರೆ, ವಿಪರ್ಯಯ ತಪ್ಪಾದ ಅರಿವನ್ನು ಪಡ್ಕೊಳ್ಳೋದು, ಮಿಥ್ಯಾಜ್ಞಾನಂ ಸುಳ್ಳು ಜ್ಞಾನ ತಪ್ಪು ತಿಳುವಳಿಕೆಯನ್ನು ಪಡ್ಕೊಳ್ಳೋದು, ಅತದ್ರೂಪ ನಿಜವಾದ ಸ್ವರೂಪವಲ್ಲದದ್ದು, ಪ್ರತಿಷ್ಠಂ ಅದರಲ್ಲಿಯೇ ನೆಲೆಸಿರುವುದು. ಅಂದರೆ ಯಾವುದು ಸುಳ್ಳಾಗಿರ್ತದೆ ಅದರಲ್ಲೇ ನಾವು ನೆಲೆಸಿಕೊಂಡು ಏನಿರ್ತೇವಲ್ಲ, ಇದರ ಒಂದು ಸುಳ್ಳಿನಲ್ಲೇ ನಾವು ಮನೆ ಕಟ್ಕೊಂಡ್ಬಿಡ್ತೇವೆ. ವಿಪರ್ಯಯೋ ಮಿಥ್ಯಾಜ್ಞಾನಂ ಅತದ್ರೂಪ ಪ್ರತಿಷ್ಠಂ. ಸೊ ಆ ನಿಟ್ಟಿನಲ್ಲಿ ಈ ಸೂತ್ರ ಇದನ್ನು ಬಹಳಷ್ಟು ವಿವರವಾಗಿ ತಿಳಿಸ್ತದೆ. ಇದರಲ್ಲಿ ನಿಜವಾದ ಸ್ವರೂಪವಲ್ಲದದ್ದನ್ನೂ ಸಹ ಸತ್ಯ ಎಂದು ಭಾವಿಸಿ ಅದನ್ನು ವಿಪರ್ಯಾಯ ಅಂದರೆ ತಪ್ಪು ಜ್ಞಾನವನ್ನು ತಿಳ್ಕೊಂಡು ಅದರಲ್ಲೇ ಇರುತ್ತೆ ಬಿಡ್ತೇವೆ ನಾವು. ಸೊ ಹಾಗಾಗುವುದು ಬಹಳಷ್ಟು ತಪ್ಪಾಗುತ್ತೆ. ಅದನ್ನೇ ಮಹರ್ಷಿ ಪತಂಜಲಿಯವರು ಈ ಸೂತ್ರದಲ್ಲಿ ಹೇಳಿದ್ದಾರೆ. ನಾವು ಕೆಲವೊಮ್ಮೆ ಏನು ಮಾಡ್ತೀವಿ ಅಂದರೆ, ತಪ್ಪನ್ನು ಸತ್ಯ ಎಂದು ನಂಬ್ತೇವೆ, ಆ ಕಲ್ಪನೆಯನ್ನು ವಾಸ್ತವ ಎಂದು ನಂಬಿಸ್ತೇವೆ. ಸೊ ಇದನ್ನೇ ನಾವು ವಿಪರ್ಯಾಯ ಎಂದು ಕರೀತಾರೆ. ಸೊ ಉದಾಹರಣೆ ಹೇಳಬೇಕಂದ್ರೆ, ಹಗ್ಗವನ್ನು ಎಲ್ಲೋ ಒಂದು ಕತ್ತಲಲ್ಲಿ ಹಗ್ಗ ಇತ್ತಂದರೆ ಅದನ್ನು ಹಾವು ಅಂತಂದೇಳಿ ನಾವು ತಿಳ್ಕೊಂಡ್ಬಿಡ್ತೇವೆ. ಅದನ್ನು ತಿಳ್ಕೊಂಡು ಬಹಳಷ್ಟು ಭಯಪಡ್ತೇವೆ, ಹಾವಿನ ಮೇಲೆ ಕಾಲಿಟ್ಟನೇವೆ ಅನ್ನೋ ರೀತಿ. ಸೊ ಹಾಗೆ ಈ ತಪ್ಪನ್ನು ನಾವು ಸುಳ್ಳನ್ನು ಸತ್ಯವೆಂದು ನಾವು ತಿಳ್ಕೊಂಡು ಅದನ್ನು ತಿಳ್ಕೊಳ್ಳೋದೇನಿದೆಯಲ್ಲ, ವಾಸ್ತವದಲ್ಲಿ ಅದು ಹಗ್ಗವಾಗಿರ್ತದೆ, ಅನುಭವದಲ್ಲಿ ಹಾವಾಗಿರ್ತದೆ. ಇದೇ ವಿಪರ್ಯಾಯ, ತಪ್ಪು ಜ್ಞಾನವನ್ನು ತಿಳ್ಕೊಳ್ತೇವೆ. ಜೀವನದಲ್ಲಿ ಕೆಲವೊಂದು ನಮಗೆ ಘಟನೆಗಳು ಈ ರೀತಿ ಬರ್ತವೆ. ಯಾರಾದರೂ ನಮ್ಮ ಬಗ್ಗೆ ಕೆಟ್ಟದಾಗಿ ಯೋಚಿಸ್ತಾರೆ ಎಂದು ಊಹಿಸುವುದು, ಸಣ್ಣ ಸಮಸ್ಯೆಯನ್ನು ಸಹ ದೊಡ್ಡದಾಗಿ ಕಲ್ಪಿಸುವುದು, ಅಹಂಕಾರದಿಂದ ತಪ್ಪು ನಿರ್ಧಾರ ತೆಗೆದುಕೊಳ್ಳುವುದು. ನಮಗೆ ಬಹಳಷ್ಟು ಈ ಅನುಭವಗಳಾಗ್ತಿರ್ತವೆ. ನಮಗೆ ಅವರು ಏನು ತಿಳ್ಕೊಂಡ್ರಂತ ಗೊತ್ತಿರೋದಿಲ್ಲ, ಏನು ಯೋಚನೆ ಮಾಡಿದ್ರು ಅಂತ ಗೊತ್ತಿಲ್ಲ. ಬಟ್ ನಮ್ಮ ಊಹೆಯಲ್ಲಿ ಏನಾಗುತ್ತೆ, ಅವರು ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ, ಅವರು ನಮ್ಮ ಬಗ್ಗೆ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಅದು ವಾಸ್ತವವನ್ನು ತಿಳ್ಕೊಳ್ಳೋದಂಗೆ ನಾವೇ ಆ ಒಂದು ವಿಷಯದ ಬಗ್ಗೆ ಏನು ತಪ್ಪು ನಿರ್ಧಾರ ತೆಗೆದುಕೊಳ್ಳೋದೇನಿದೆಯಲ್ಲ, ಅದು ಈ ಒಂದು ಸೂತ್ರದಲ್ಲಿ ಬಹಳಷ್ಟು ವಿವರವಾಗಿ ಹೇಳಿದೆ. ಸೊ ವಾಸ್ತವದಲ್ಲಿ ನಮ್ಮ ಕಲ್ಪನೆ ನಾವು ನೋಡಿದದ್ದೇ ಸತ್ಯ ಎಂದು ಇರೋದಿಲ್ಲ, ವಾಸ್ತವನೇ ಬೇರೆ ಇರ್ತದೆ. ಅಜ್ಞಾನವೇ ಕಾರಣ. ಸತ್ಯವನ್ನು ಸರಿಯಾಗಿ ತಿಳಿದಿದ್ದಾಗ ಮನಸ್ಸು ತಪ್ಪಾಗಿ ಅರ್ಥ ಮಾಡಿಕೊಳ್ತದೆ. ಅದಕ್ಕೆ ನಾವು ಅಜ್ಞಾನ ಅಂತ ಕರಿತೀವಿ. ನಾವು ಮನಸ್ಸನ್ನು ನಾವು ಮೋಸ ಅಂದರೆ ಈ ಮನಸ್ಸಿನ ಮೋಸ ಇದು ಒಂದು. ಮನಸ್ಸು ಕೆಲವೊಮ್ಮೆ ನಮ್ಮನ್ನು ತಪ್ಪು ದಾರಿಯಲ್ಲಿ ನಡೆಸುತ್ತದೆ. ನಮಗೆ ಗೊತ್ತಿಲ್ಲದಂಗೆ ನಮ್ಮ ಮನಸ್ಸು ಏನು ಮಾಡ್ತದೆ, ನಮಗೆ ಮೋಸಗೊಳಿಸ್ಬಿಡ್ತದೆ. ಅದು ಯೋಗದ ದೃಷ್ಟಿಯಲ್ಲಿ ಈ ಒಂದು ಉದ್ದೇಶ ಏನಂದರೆ, ಈ ತಪ್ಪು ಅರಿವನ್ನು ಗುರುತಿಸೋದು. ಸೊ ಯೋಗದಿಂದ ನಾವು ಏನು ಮಾಡಬೇಕಾಗತ್ತೆ ಅಂದರೆ, ಈ ಏನು ತಪ್ಪಿರೋದಲ್ಲ ಅದನ್ನು ಗುರುತಿಸ್ಕೊಂಡ್ಬಿಟ್ಟು ಸತ್ಯ ಮತ್ತು ಅಸತ್ಯವನ್ನು ಬೇರ್ಪಡಿಸೋದು. ಸತ್ಯ ಹೀಗಿರುತ್ತೆ, ಅಸತ್ಯ ಹೀಗಿರ್ತದೆ ಅಂತೇಳಿ ನಾವೇ ನಮ್ಮನ್ನು ಗುರುತಿಸ್ಕೊಂಡು ಆ ಮನಸ್ಸನ್ನು ಸ್ಪಷ್ಟಗೊಳಿಸೋದೇನಿದೆಯಲ್ಲ, ಅದು ಬಹಳಷ್ಟು ಜೀವನದಲ್ಲಿ ಬಹಳ ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗುತ್ತೆ. ನಾವು ನೋಡುತ್ತಿರುವುದು ಸತ್ಯವಾಗಿರ್ಬೋದು ಅಥವಾ ಮನಸ್ಸಿನ ಭ್ರಮೆಯೂ ಆಗಿರ್ಬೋದು. ಈ ಜಾಗೃತಿಯಿಂದ ನೋಡಿದರೆ ತಪ್ಪಿನ ಅರಿವು ಕಡಿಮೆ ಆಗುತ್ತದೆ. ಅಂದರೆ ನಾವು ಜಾಗೃತಾವಸ್ಥೆಯಲ್ಲಿ ನೋಡಿದಾಗ ಮಾತ್ರ ನಮಗೆ ಆ ತಪ್ಪಿನ ಅರಿವು ಕಡಿಮೆ ಆಗಿಬಿಟ್ಟು ನಾವು ಉತ್ತಮ ಜೀವನವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯವಾಗುತ್ತೆ. ಇದನ್ನೇ ವಿಪರ್ಯಯ, ಅಸತ್ಯವನ್ನು ಸತ್ಯವೆಂದು ನಂಬುವುದೇನಿದೆಯಲ್ಲ, ಇದು ಒಂದು ವಿಪರ್ಯಯವಾಗಿರ್ತದೆ. ಈ ಸೂತ್ರದ ಮೂಲಕ ಮಹರ್ಷಿ ಪತಂಜಲಿಯವರು ವಿಪರ್ಯಯೋ ಮಿಥ್ಯಾಜ್ಞಾನಂ ಅತದ್ರೂಪ ಪ್ರತಿಷ್ಠಂ ಅಂತಂದೇಳ್ಬಿಟ್ಟು, ನಾವು ಏನು ತಪ್ಪುಗಳನ್ನು ತಿಳ್ಕೊಂಡು ನಮ್ಮ ಮನಸ್ಸಿನಲ್ಲಿ ಆ ಕಲ್ಪನೆಯಲ್ಲಿಯೇ ನಾವು ಒಂದು ಸುಳ್ಳಿನ ಲೋಕ ಅಂದರೆ ಮಿಥ್ಯದ ಲೋಕದಲ್ಲಿ ಇರ್ತೇವಲ್ಲ, ಆ ಜ್ಞಾನವನ್ನು ನಾವು ತಿಳ್ಕೊಳ್ಳಿಲ್ದಂಗೆ ಆ ಒಂದು ಮಿಥ್ಯಾಜ್ಞಾನದಲ್ಲಿ ಇದ್ವಿ ಅಂತಂದೇಳಿದರೆ ನಾವು ಏನನ್ನು ಸಾಧಿಸಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಯೋಗದ ಮೂಲಕ ನಾವು ಇದನ್ನು ಸ್ಪಷ್ಟವಾಗಿ ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನೋದನ್ನು ಅರ್ಥ ಮಾಡಿಕೊಂಡು ಮುಂದಿನ ನಿರ್ಧಾರ ತೆಗೆದುಕೊಳ್ಳೋದೇನಿದೆಯಲ್ಲ, ಅದು ನಮಗೆ ಬಹಳಷ್ಟು ವಿವರವಾದ ವಿಷಯವನ್ನು ತಿಳಿಸಿಕೊಡ್ತದೆ. ಈ ರೀತಿಯಾಗಿ ಮಹರ್ಷಿ ಪತಂಜಲಿಯವರು ಈ ಸೂತ್ರದಲ್ಲಿ ವಿವರಣೆಯನ್ನು ನೀಡಿದ್ದಾರೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಮತ್ತೊಂದು ಸೂತ್ರದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.